ಸಾಮಾನ್ಯ ಹೆರಿಗೆ ಆದವ್ರಿಗೆ 3 ದಿನಗಳು, ಸಿಜರಿನ್ ಆದವ್ರಿಗೆ 7 ದಿನಗಳು ಇರುವಂಥದ್ದು ಆಗಬೇಕಾಗಿದೆ. ಇನ್ನು ಸಾವಿಗೆ ಇದ ಕಾರಣ ಅನ್ನುವಂಥದ್ದು ಇಲ್ಲ, ಸ್ಪಷ್ಟವಾಗಿಲ್ಲ. ಈ ಎಲ್ಲ ನೆಲೆಯಲ್ಲೇ ಅನೇಕ ಬದಲಾವಣೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಬೇಕಾಗಿದೆ ಮತ್ತು ಖಾಸಗಿಯಲ್ಲೂ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸಾವಿಗೆ ಕಾರಣ ಈಗಾಗಲೇ ಹೇಳಿದಾಗ ನೀವು ಸಿಜರಿನ್ನ ಅದರಿಂದ 238 ಜನ ತಿಳ್ಕೊಂಡಿದ್ದಾರೆ ಸಿಜರಿನಿಂದ. ಮುಂದೆ ಸಹಜವಾಗಿ ಹಡಿಯುವಂಥ ಹೆಣ್ಮಕ್ಳು ಅವರು 142 ಜನ ಸತ್ತಿದ್ದಾರೆ. ಲಿಂಗಲ್ ಆ್ಯಕ್ಟಿಂದ 18 ಮಂದಿ ಸತ್ತಿದ್ದಾರೆ. ಮುಂದೆ ಇನ್ನೊಂದಿಲ್ಲ ಗಮನಿಸಬೇಕಾಗಿದೆ ಅಂದರೆ ಹಡಿಯೋಕ್ಕಿಂತ ಪೂರ್ವದಲ್ಲೇನೆ ಅದರ ಪ್ರಸವ ಆಗೋಕ್ಕಿಂತ ಪೂರ್ವದಲ್ಲೇ 380 ಜನ ತಿಳ್ಕೊಂಡಿದ್ದಾರೆ. ಪ್ರಸವ ನಂತರ 84 ಜನ ಹೆಣ್ಮಕ್ಳು ತಿಳ್ಕೊಂಡಿದ್ದಾರೆ ಅಂತೇಳಿ. ಇನ್ನು ಮರಣ ಎಲ್ಲೆಲ್ಲಿ ಸಂಭವಿಸಪ್ಪ ಅಂದರೆ 2% ಮನೆಯಲ್ಲೇ ಸಂಭವಿಸೋದು 2%. 10 ಮಾರ್ಗದ ಮಧ್ಯೆ ವೈದ್ಯರಾಗಿ ತಿಳ್ಕೊಂಡಿದ್ದಾರೆ. ಪಾಪ ದೂರದ ಊರಿಗಿರೋದರಿಂದ ಹಳ್ಳಿಗಳಲ್ಲಿ ವ್ಯವಸ್ಥೆ ಇರೋದರಿಂದ ಇಲ್ಲದ್ದರಿಂದಾಗಿ ಮುಂದೆ 22% ಖಾಸಗಿ ಆಸ್ಪತ್ರೆಗಳಲ್ಲಿ ಸಾಲದಿಲ್ಲ 22% ತಿಳ್ಕೊಂಡಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳು 65% ತಿಳ್ಕೊಂಡಿದ್ದಾರೆ. ಇವು ಎಲ್ಲ ಡಾಕ್ಯುಮೆಂಟ್ಸನ್ನು ನೋಡಿದಾಗ ಇಲ್ಲಿ ನಮ್ಮ ಸರ್ಕಾರಿ ದವಾಖಾನೆಗಳ ಪರಿಸ್ಥಿತಿ ಮತ್ತು ಅದೇ ಕಾಲಕ್ಕೆ ಖಾಸಗಿಯವ್ರ ಪರಿಸ್ಥಿತಿ ಯಾವ ರೀತಿ ಐತೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಇದು ಒಂದು ವರ್ಷದಲ್ಲೇ ಕಥೆ ಇದು. ಈಗ ನಿಮ್ಗೆ ಹೇಳಿದಂಗೆ 2020-21ರಲ್ಲಿ 714 ಮಂದಿ ತಿಳ್ಕೊಂಡಿದ್ದಾರೆ. ಮುಂದೆ ಆಮೇಲೆ 2021-22ರಾಗ 635, ಮುಂದೆ 22-23ರಾಗ 594, 22-24ರಾಗ 550, ಮುಂದೆ 2024-25ರಾಗ 530. ಇದು ವರ್ಷನೂ ಕಡಿಮೆ ಆಗಿದೆ. ಬಟ್ ಪ್ರತಿ ವರ್ಷ ರೆಗ್ಯುಲರ್ ಇದೆ ಅಂತ. ಇದೇನು ತೋರಿಸೋದಪ್ಪ ಅಂತಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಖಾಸಗಿಯವರಾಗಿರ್ಬೋದು, ಇವರಷ್ಟು ಏನಪ್ಪ ಅಂದ್ರೆ ರೋಗಿಗಳ ಜೊತೆ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ, ಔಷಧ ಗುಣಮಟ್ಟ ಸರಿ ಇರಲಿಕ್ಕಿಲ್ಲ, ಇವೆಲ್ಲರೂ ಕಾರಣಗಳಾಗ್ತಾ ಇದ್ದಾವೆ. ಇದು ಜಿಲ್ಲಾ ಮಟ್ಟದ ಪರಿಸ್ಥಿತಿ. ಇದು ತಾಲೂಕಾ ಮಟ್ಟದ ಮತ್ತು ಹೋಬಳಿ ಮಟ್ಟದ ಗ್ರಾಮೀಣ ಮಟ್ಟದ ಪರಿಸ್ಥಿತಿ ಇನ್ನೂ ಅದಕ್ಕಿಂತೂ ಭಾಳ ಏನಪ್ಪ ಅಂದ್ರೆ ಭಾಳ ಕೆಳಮಟ್ಟದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಗುಂಡ್ರಾಯರಿದ್ದಂಥವ್ರು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ತಾಲೂಕಾ ಮಟ್ಟದ ವೈದ್ಯರು ನೇಮಿಸ್ತೀವಿ, ಈಗ ನೇಮಿಸಿ ಮಾಡಿ ಏನೋ ಹೇಳಿ ಕೊಟ್ಟಿದ್ದಾರೆ. ಮಧ್ಯಂತರ ವಿಶ್ಲೇಷಣೆ ವರದಿ ಏನೋ ಕೊಟ್ಟಿಸಿಂದ ಅದಕ್ಕಾಗಿ ನಾವು 360 ಕೋಟಿ ರೂಪಾಯಿ ತೆಗೆದಿಟ್ಟಿವಿ ಅಂತ ಏನೋ ಹೇಳಿ ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡ ರಾಜ್ಯಕ್ಕೆ ಅದರಲ್ಲೂ ಆರೋಗ್ಯ ಸಲುವಾಗಿ, ಮಹಿಳೆಯರ ಸಲುವಾಗಿ ಅಥವಾ ಆರೋಗ್ಯ ಸಲುವಾಗಿ